ಅಯ್ಯೋ, ಇವರು ಈ ಕಡೆನೆ ಬರ್ತಿದಾರಲ್ಲ. ಚಿಕ್ಕಮ್ಮ 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 ನಿಂತ್ಕೋ. ಏನಮ್ಮ ವಿಷಯ? ಪತ್ರ ತಗೊಂಡೋಗಿದ್ ಯಾರು ಅಂತ ಗೊತ್ತಾಯ್ತಾ? ಅಯ್ಯೋ, ಅದ್ ಗೊತ್ತಾದ್ರೆ ಮೊದ್ಲು ನಿಮ್ಗೆ ಹೇಳ್ತೀವಲ್ವ ಚಿಕ್ಕಿ. ಮನೆ ಕಳ್ಳನ ಈಶ್ವರನು ಕಂಡುಹಿಡಿಯಕ್ಕಾಗಲ್ಲ ಅಂತ ಹೇಳ್ತಾರಲ್ಲ. ಆದ್ರೆ ವಿಚಿತ್ರ ಅಂದ್ರೆ ಆ ಈಶ್ವರನೇ ಬಂದು ದೊಡ್ಡಮ್ಮನ ಹತ್ರ ಹೇಳಿದ್ರಂತೆ. ಹಾ, ನನಗೂ ಗೊತ್ತು. ಆದ್ರೂ ಅವಾಗ ನನ್ನ ಹೆಸರು ಯಾಕೆ ಹೇಳ್ದೆ? ಅದು ಆದ್ರೂ ಚಿಕ್ಕಮ್ಮನ ಮೇಲೆ ಅನುಮಾನ ಪಡ್ಬೇಕು ಅಂತ ನಿನ್ಗೆ ಹೇಗ ಅನಿಸ್ತು ಆದ್ಯಾ? ನೀನ್ ಆ ರೀತಿ ಮಾತಾಡ್ದಾಗ ನನ್ ಮನ್ಸಿಗೆ ಎಷ್ಟು ನೋವಾಯ್ತು ಗೊತ್ತಾ? ಇಂಥದ್ದೆಲ್ಲ ಅನ್ಭವಿಸ್ಬೇಕು ಅಂತಾನೆ ನಾನ್ ಈ ಮನೆಗ್ ಸೊಸೆ ಆಗಿ ಬಂದಾಗಿಂದ 4 ಜನ ಇಲ್ದೆ ನಾನು ಯಾವ ಕೆಲ್ಸನೂ ಮಾಡಲ್ಲ. ಪಾಪ ಚಿಕ್ಕಪ್ಪನ ಪೊಲೀಸ್ ಅವರು ತುಂಬಾ ಹಿಂಸಿಸ್ತಾ ಇದಾರಂತೆ. ಲಾಠಿ ತಗೊಂಡು ತುಂಬಾನೇ ಹೊಡಿತಿದಾರಂತೆ ಚಿಕ್ಕಿ. ಬೆಲ್ಟ್ ತಗೊಂಡು ಬಾರಿಸ್ತಿದಾರಂತೆ. ಮೈಯೆಲ್ಲ ಬರೆ ಆಗಿದೆಯಂತೆ. ಪಾಪ ಚಿಕ್ಕಪ್ಪ. ಏನ್ ಮಾತಾಡ್ತಿದ್ದೀರಾ ನೀವು? ಹೌದು ಚಿಕ್ಕಿ, ಇವಾಗ ತಾನೇ ನಮಗ್ ಫೋನ್ ಬಂದಿತ್ತು. ಚಿಕ್ಕಪ್ಪನ ಕೈಲಿ ತಡ್ಕೊಳ್ಳೋದಕ್ಕಾಗದೆ ಒದ್ದಾಡ್ತಾ ಇದಾರಂತೆ. ನೋವು ತಡ್ಕೊಳ್ಳೋದಕ್ಕಾಗದೆ ಕಾಲು ಕೈ ಹಿಡಿತಾ ಇದಾರಂತೆ. ಆದ್ರೆ ಆ ಎಸ್ಐ ಕ್ಷಮಿಸ್ತಿಲ್ವಂತೆ. ಆ ಕುತಂತ್ರಿ ಅನಘಾದೇವಿ ಬಂದು ಯಾವ ಪಾಪ ಪುಣ್ಯನ ಗೊತ್ತಿಲ್ದಿರೋ ಚಿಕ್ಕಪ್ಪನ ಮಾವನ್ನ ಅರೆಸ್ಟ್ ಮಾಡ್ಸಿದ್ರಂತೆ. ಅಪ್ಪನ್ ಮರ್ಯಾದೆ ಎಲ್ಲ ತೆಗೆದ್ರು. ಇವಾಗ ಈ ಮನೆ ಮರ್ಯಾದೆ ಬೀದಿಗೆ ಬಂದಿದೆ ಚಿಕ್ಕಮ್ಮ. ಅದು ನಾವ್ ಹೇಗೋ ಚಿಕ್ಕಪ್ಪನ್ ಕಾಪಾಡೋದಕ್ಕಾಗಲ್ಲ ಅಂತ ಅರ್ಥ ಆಗೋಯ್ತು ಚಿಕ್ಕಿ. ಪೊಲೀಸ್ ಅವ್ರಿಗೆ ಆ ಅನಘಾದೇವಿ ಎಷ್ಟು ದುಡ್ಡು ಕೊಟ್ಟಿದಾರೋ ಏನೋ. ಚಿಕ್ಕಪ್ಪನ್ನು ಮಾವನ್ನು ಆ ದೇವ್ರೇ ಕಾಪಾಡಬೇಕು. ಅದ್ ಹಾಗಲ್ಲ. ನೀವ್ ಹೇಳಿದ್ದು ನಿಜಾನೇನಾ? ಅದೇನ್ ಚಿಕ್ಕಮ್ಮ ಹಾಗೆ ಹೇಳ್ತೀಯ? ಬೇಕಾದ್ರೆ ಎಸ್ಐಗೆ ಒಂದ್ಸಲ ವಿಡಿಯೋ ಕಾಲ್ ಮಾಡ್ತೀನಿ. ಚಿಕ್ಕಪ್ಪನ್ ಮೈ ಮೇಲೆ ಆಗಿರೋ ಗಾಯದ ಗುರ್ತನ ನೀನ್ ನೋಡೋದಕ್ಕಾಗತ್ತಾ? ಹಾ, ಬೇಡ 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 ಬಿಡು. ಬೇಡವಾ? ಓಕೆ. ಅನಘಾದೇವಿಗೆ ನಾನ್ ಪತ್ರ ತಗೊಂಡ್ ಹೋಗ್ ಕೊಟ್ರೆ ಅವಳು ನನಗ್ ಋಣ ತೀರ್ಸೋ ರೀತಿ ಹೀಗೇನಾ? ಬಂಗಾರದಂತ ನನ್ ಗಂಡನ್ನ ಅರೆಸ್ಟ್ ಮಾಡಿಸ್ತಾಳ? ಮಾಡ್ತೀನಿ ನೋಡಕ್ ಸರಿಯಾಗೆ. ಚಿಕ್ಕಿ, ಏನೇ ಯೋಚನೆ ಮಾಡ್ತಿದ್ದೀರಾ? ಇವಾಗ ಚಿಕ್ಕಪ್ಪನ ಪರಿಸ್ಥಿತಿ ಏನ್ ಮಾಡೋದು?